ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಸವದತ್ತಿ ತಾಲೂಕಿನ ಪ್ರಸಿದ್ಧ ತೀರ್ಥಕ್ಷೇತ್ರವಾದ ಶ್ರೀ ರೇಣುಕಾ ಯಲ್ಲಮ್ಮ ದೇವಸ್ಥಾನಕ್ಕೆ ರೈಲು ಸಂಪರ್ಕ ಕಲ್ಪಿಸಬೇಕು ಎಂಬ ಬೇಡಿಕೆಯನ್ನ ಮುಂದಿರಿಸಿ ರೈತ ಸಂಘಟನೆಗಳು ಅನಿರ್ದಿಷ್ಟಾವಧಿ ಹೋರಾಟ ನಡೆಸ್ತಾ ಇದೆ. ರಾಜ್ಯ ಕಾರ್ಯಾಧ್ಯಕ್ಷ ಬಸವರಾಜ್ ಬಿಚ್ಚೂರ, ಕಬ್ಬು ಬೆಳೆಗಾರ ಹೋರಾಟ ಮುಖಂಡರು ಆದ ಸುಭಾಷ್ ಮುದೋಳ್ ಹಾಗೂ ಮಹಂತೇಶ್ ಮುತ್ತವಾಡ ಅವರ ನೇತೃತ್ವದಲ್ಲಿ ಹೋರಾಟ ತೀವ್ರಗೊಂಡಿದೆ. ಹೋರಾಟದ ವೇಳೆ ಮಾತನಾಡಿದ ನಾಯಕರು, ಲೋಕಾಪುರದಿಂದ ಸವದತ್ತಿ ಮಾರ್ಗವಾಗಿ ಧಾರವಾಡದವರೆಗೆ ಹೊಸ ರೈಲು ಮಾರ್ಗ ನಿರ್ಮಿಸಬೇಕು ಅಂತ ಆಗ್ರಹ ಮಾಡಿದರು. ಬೆಳಗಾವಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಿಂಧೂರ ತೆಗ್ಗಿ ಹಾಗೂ ಜಿಲ್ಲಾ ಮುಖಂಡ ಅಶೋಕ ನಂಚಿ ಮಾತನಾಡಿ, ಈ ರೈಲು ಮಾರ್ಗದಿಂದ ಯಾತ್ರಾರ್ಥಿಗಳು, ರೈತರು, ವಿದ್ಯಾರ್ಥಿಗಳು ಮತ್ತು ವ್ಯಾಪಾರಿಗಳಿಗೆ ಬಹಳ ಅನುಕೂಲವಾಗುತ್ತೆ ಎಂದಿದ್ದಾರೆ. ಬೈಲಹೊಂಗಲ ತಾಲೂಕಿನವರು ಆಗಂತೀರ ಅವ್ರಿಗೂ ಕೂಡ ತುಂಬ ಹೃದಯದಿಂದ ಸ್ವಾಗತ ಕೋರುತ್ತಾ, ಅದು ಅಲ್ಲದೆ ನಮ್ಮ ಈಗ ಚೆಟ್ಟಂಗಿ ಗ್ರಾಮದ ಯಾವತ್ತೂ ನನ್ನ ಸದಸ್ಯರು, ಅಧ್ಯಕ್ಷರು ಕೂಡ ಇವತ್ತು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಾನು ನನ್ನ ಸಂಘಟನೆ ಹಾಗೂ ಹೋರಾಟ ರೈಲ್ವೆ ಹೋರಾಟ ಸಮಿತಿ ಕ್ರಿಯಾ ಸಮಿತಿಯವರಿಂದ ತುಂಬ ಹೃದಯದಿಂದ ಸ್ವಾಗತ ಕೋರುತ್ತಾ, ಇನ್ನೂ ಅನೇಕ ಜನ ಈಗ ಯರಗಟ್ಟಿ ತಾಲೂಕಿನವರು ಕೂಡ ಈಗಾಗಲೇ ಬಂದಿದ್ದಾರೆ, ಇನ್ನೂ ಬರಾಕಿದ್ದಾರೆ. ಅವ್ರಿಗೂ ಕೂಡ ತುಂಬ ಹೃದಯದಿಂದ ಸ್ವಾಗತ ಕೋರುತ್ತಾ, ಈ ಹೋರಾಟ ಈಗ 2024 ಡಿಸೆಂಬರ್ ತಿಂಗಳಲ್ಲಿ ಇದೇ ಸವದತ್ತಿ ನಗರದ ಇದೇ ಜಾಗದಲ್ಲಿ ಅಂದರೆ ಗಾಂಧಿ ಚೌಕದಲ್ಲಿ ಇದು ಹೋರಾಟ ಅವಪೂರ್ವವಾಗಿ ನಡೆದಿತ್ತು. ಅದನ್ನು ಇವತ್ತು ಅವತ್ತುವಾಗಿ ನಡೆಸಿದಂಥ ನಮ್ಮ ಕುತುಬುದ್ದೀನ್ ಕಾಜಿ ಅವರಿಗೆ ಕೂಡ ನಾನು ತುಂಬ ಹೃದಯದಿಂದ ಗೌರವಿಸುತ್ತಾ, ಏಕೆ ಯಾವುದೇ ಒಂದು ಹೋರಾಟ ನಡೀಬೇಕಂದ್ರೆ ಅದಕ್ಕೊಂದು ಶಕ್ತಿ ಬೇಕು. ಈಗಾಗಲೇ ನಮ್ಮ ಬೈಲಹೊಂಗಲ ತಾಲೂಕಾ ಅಧ್ಯಕ್ಷರು ಆಗಮಿಸಿದ್ದಾರೆ, ಅವರಿಗೆ ತುಂಬ ಹೃದಯದಿಂದ ಸ್ವಾಗತ ಕೋರುತ್ತಾ, ಈಗ ನಮ್ಮ ಕುತುಬುದ್ದೀನ್ ಕಾಜಿ ಅವರಿಗೆ ಇವರು ತಮ್ಮ ಹಲವಾರು ಸಮಸ್ಯೆಗಳನ್ನು ಬದಿಗೊಟ್ಟು ಈಗಾಗಲೇ ಹಲವಾರು ರೈಲ್ವೆ ಹೋರಾಟವನ್ನು ಯಶಸ್ವಿಗೊಳಿಸಿದ್ದು ತಮ್ಮೆಲ್ಲರಿಗೂ ಗೊತ್ತಿದ್ದ ಮಾತು. ಈಗ ಯಾವುದೇ ಒಂದು ಹೋರಾಟ, ಯಾವುದೇ ಒಂದು ಅದಕ್ಕೊಂದು ಶಕ್ತಿ ಬರಬೇಕಾದ್ರೆ ಅದಕ್ಕೊಂದು ಗುರು ಬೇಕು. ಗುರಿ ಮುಟ್ಟಬೇಕಾದ್ರೆ ಗುರು ಇಲ್ಲದ ಗುರಿ ಮುಟ್ಟಕ್ಕೆ ನಾವು ಸಾಧ್ಯ ಇಲ್ಲ. ಇವತ್ತು ನಮಗೆ ಗುರುವಾಗಿ ನಮ್ಮ ಕುತುಬುದ್ದೀನ್ ಕಾಜಿ ಅವರು ಆಗಮಿಸಿದ್ದಾರೆ. ಅದಕ್ಕೆ ನಾವು ಎಲ್ಲ ನಮ್ಮ ಸವದತ್ತಿ ನಗರ ಪುಟ್ಟ ಎಲ್ಲ ತಾಲೂಕು ಕೂಡ ಎಲ್ಲ ತುಂಬ ಹೃದಯದಿಂದ ಸ್ವಾಗತ ಕೋರುತ್ತಾ, ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಅನ್ನುವಂಥ ಮಾತನ್ನು ಈಗಾಗಲೇ ನಮ್ಮ ಮೊದಲ ತಾಲೂಕಿನಿಂದ ಸುಭಾಷಣ್ಣವರು ಕಪ್ಪು ಹೋರಾಟಗಾರರು, ಅದಕ್ಕೆ ಅವರು ಕೂಡ ಈಗ 2-3 ದಿನಗಳಿಂದ ನಮ್ಮ ಸವದತ್ತಿಗೆ ಆಗಮಿಸಿ ಈಗ ಈ ಹೋರಾಟವನ್ನು ಯಶಸ್ವಿಗೊಳಿಸುತ್ತಿರುವುದು ಅನ್ನುವಂಥ ಅವರು ಒಂದು ಹರಟು ಬಿದ್ದ ನಮ್ಮ ರಾಜ್ಯ ರೈತ ಸಂಘದಿಂದ ಅವರು ಕೈ ಜೋಡಿಸಿ ಮತ್ತು ಈ ಹೋರಾಟ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿಯವರಿಗೂ ಕೂಡ ಇವತ್ತು ಬೆಂಬಲವನ್ನು ವ್ಯಕ್ತಪಟ್ಟಿದ್ದಕ್ಕೆ ನಾನು ತುಂಬ ಹೃದಯದಿಂದ ಕೂಡ ಸ್ವಾಗತ ಕೋರುತ್ತಾ, ಮುಂದಿನ ದಿನಮಾನಗಳಲ್ಲಿ ಇನ್ನು ನಿರಂತರ ಈ ಕಾರ್ಯಕ್ರಮ ಯಶಸ್ವಿ ಆಗುವವರೆಗೂ ನಮ್ಮ ರಾಜ್ಯ ರೈತ ಸಂಘ ನಿಮಗೆ ಬೆಂಬಲ ಇರ್ತೈತಿ ಅನ್ನುವಂಥ ಮಾತನ್ನು ಕೂಡ ಹೇಳುತ್ತಾ, ಇದು ಅಲ್ಲದೆ ಇವತ್ತು ನಮ್ಮ ರಾಜ್ಯ ರೈತ ಸಂಘದ ರಾಜ್ಯ ಸಮಿತಿಯ ಗುರ್ಲಾಪುರ ಸರ್ಕಲ್ನಲ್ಲಿ ಹೋರಾಟ ಮಾಡಿದಂಥ ಕಪ್ಪು ಬೆಳೆ ಹೋರಾಟಗಾರರಿಗೆ ಬೆಂಬಲ ವ್ಯಕ್ತಪಡಿಸಿದಂಥ ನಮ್ಮ ರಾಜ್ಯದ ಉಪಾಧ್ಯಕ್ಷರು ಕೂಡ ಇವತ್ತು ಆಗಮಿಸಬೇಕಾಗಿತ್ತು. ಇವತ್ತು ರಾಜ್ಯೋತ್ಸವದ ನಿಮಿತ್ತವಾಗಿ ಅವರಿಗೂ ಹಲವಾರು ಕಾರ್ಯಕ್ರಮಗಳು ಇದ್ದ ಕಾರಣ ಇವತ್ತು ಅವರಿಗೆ ಬರಲಿಕ್ಕೆ ಆಗಲಿಲ್ಲ. ನಾವು ತಪ್ಪದೆ 30 ಶುಕ್ರವಾರ ಬರ್ತೀನಿ ಅನ್ನುವಂಥ ಮಾತನ್ನು ಕೂಡ ಅವರು ವ್ಯಕ್ತಪಡಿಸ್ಯಾರ. ಅದು ಅಲ್ಲದೆ ಅವರಿಂದ ಇನ್ನೂ ಹಲವಾರು ನಮ್ಮ ಯಶಸ್ವಿ ಬರ್ತೀನಿ ಅನ್ನುವಂಥ ಮಾತನ್ನು ಕೂಡ ನನ್ನ ಜೋಡಿ ಅವರು ಮಾತನಾಡಿದ್ದಾರೆ. ಅದಕ್ಕೆ ಶುಕ್ರವಾರ ದಿನ ಕೂಡ ನಮ್ಮ ರಾಜ್ಯ ರೈತ ಸಂಘದ ಇವತ್ತು ಬಂದಂಥ ಪದಾಧಿಕಾರಿಗಳು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಅವತ್ತು 100 ಸಂಖ್ಯೆಯಲ್ಲಿ ಕೂಡ ಆಗಮಿಸಬೇಕಂತೇಳಿ ಇವತ್ತು ನಮ್ಮ ಸಂಘಟನೆ ಎಲ್ಲ ಮುಖಂಡರು ಕೂಡ ನಾನು ವಿನಂತಿ ಮಾಡ್ಕೊಳ್ತೀನಿ. ಶುಕ್ರವಾರ ದಿವಸ ನಮ್ಮ ರಾಜ್ಯದ ಎಲ್ಲ ಮುಖಂಡರು, ರಾಜ್ಯ ಮುಖಂಡರು, ಜಿಲ್ಲಾ ಮುಖಂಡರು ಕೂಡ ಆಗಮನದಿಂದ ಇವತ್ತು ಹೋರಾಟವನ್ನು ಸಂಪೂರ್ಣ ಯಶಸ್ವಿಗೊಳಿಸೋಣ ಅನ್ನುವಂಥ ಮಾತನ್ನು ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇದೇ ವೇಳೆ ಸವದತ್ತಿ ತಾಲೂಕು ಗೌರವಾಧ್ಯಕ್ಷ ಸಿದ್ದಪ್ಪ ಚಂದರಗಿ, ತಾಲೂಕಾಧ್ಯಕ್ಷ ಈರಣ್ಣ ಬಾಣಿ, ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮಂಜುನಾಥ್ ಎಸ್, ಬಂಡೂರ ತಾಲೂಕಾಧ್ಯಕ್ಷರು ಹಸಿರು ಸೇನೆ
ಬೈಲಹೊಂಗಲ, ಭೀಮಪ್ಪ ಶಿಪ್ರಿ ಸಂಘಟನಾ ಕಾರ್ಯದರ್ಶಿ ಸವದತ್ತಿ ಮತ್ತು ವೀರೇಶ್ ಮಲ್ಲಣ್ಣವರ ಪ್ರಧಾನ ಕಾರ್ಯದರ್ಶಿ ಬೈಲಹೊಂಗಲ ತಾಲೂಕು ಸೇರಿ ಹಲವು ರೈತ ಮುಖಂಡರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಪ್ರತಿಭಟನಾಕಾರರು 2026ನೇ ಸಾಲಿನ ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ಈ ಯೋಜನೆಗೆ ಅನುಮೋದನೆ ಕೊಡಬೇಕು ಎಂದು ಒತ್ತಾಯಿಸಿ ಸರ್ಕಾರ ಉತ್ತರ ಕರ್ನಾಟಕ ಭಾಗದ ಅಭಿವೃದ್ಧಿಯನ್ನ ಗಮನದಲ್ಲಿ ಇಟ್ಕೊಂಡು ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತ ಮನವಿ ಮಾಡಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.